ಅಜ್ಜಿ ಯಾರದ್ದೋ ಮನೆ ಯಾರೋ ಕರ್ಕೊ ಬಂದಿತ್ತು. ಪಾಪು ನೋಡಿ ಸ್ವಲ್ಪನೂ ಅಳ್ತಾ ಇಲ್ಲ. ಮಕ್ಕಳು ದೇವ್ರಿದ್ದ ಹಾಗೆ ಅಂತ ಹೇಳ್ತಾರಲ್ಲ ರಮ್ಯಾ, ಅದಕ್ಕೆಲ್ಲ ಗೊತ್ತಾಗುತ್ತೆ. ನಾನು ಯಾರ ಮನೆಗೆ ಬಂದಿದ್ದೀನಿ, ನಾನು ಯಾರು ಕಾಪಾಡ್ಕೊಂಡು ಬಂದರು ಎಲ್ಲ ಗೊತ್ತಾಗುತ್ತೆ ಅದಕ್ಕೆ. ಹಾಗಾದ್ರೆ ಧರ್ಮಾಧಿಕಾರಿ ವಿಶಾಲ್ ಭಾರದ್ವಾಜ್ ನನ್ನ ಕಾಪಾಡಿದ್ರು ಅಂತ ಇವ್ರಿಗೆ ಗೊತ್ತಾಗಿರುತ್ತಲ್ವಾ? ಇನ್ನೇನು ಥ್ಯಾಂಕ್ಸ್ ವಿಶು ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಮಗು ನನಗೆ ಗೊತ್ತಿದೆ. ಈ ಮಗು ನಮ್ಮನೆಗೆ ಬಂದಿತ್ತಮ್ಮ. ಅದೇ ದೊಡ್ಡ ತಪ್ಪಾಗೋಯ್ತು. ನಮ್ಮನೆಯಿಂದನೇ ಕಾಣೆ ಆಗೋಗಿತ್ತು ಮಗು. ಏನು ಹೇಳ್ತಾ ಇದ್ದೀರ ಮಾವ? ಈ ಮಗು ನಿಮ್ಮನೆಗೆ ಬರೋಕ್ಕೆ ಹೇಗೆ ಸಾಧ್ಯ? ಹೇಳ್ತೀನಿ ಹೇಳಿ. ಅಂದರೆ ಈ ಕಂದ ಗೋಕುಲಾಪುರ ದೇಸಾಯಿ ಮನೆ ವಂಶದ. ಅದೇನೋ ಗೊತ್ತಿಲ್ಲ, ನನಗೆ ಈ ಮಗುನ ಕಂಡ್ರೆ ತುಂಬ ಅಕ್ಕರೆ. ಇದನ್ನು ನೋಡಬೇಕು ಅಂತ ತುಂಬ ಹಂಬಲ ಆಗೋಯ್ತು. ನಾನೇ ನೇರವಾಗಿ ಫೋನ್ ಮಾಡಿ ಅವ್ರನ್ನ ಕೇಳಿಕೊಂಡೆ ಮಗುನ ಕಳಿಸ್ಕೊಡಿ ಅಂತ. ಅವ್ರು ಹಿಂದೂ ಮುಂದೆ ನೋಡಿದೆ ಮಗುನ ಶೀಲಮ್ಮನ ಹುಡುಗನ ಜೊತೆ ನಮ್ಮ ಮನೆಗೆ ಕಳಿಸೋದು. ಶೀಲಮ್ಮನು ಈ ಮಗುನ ಕರ್ಕೊಂಬಂದ್ರಲ್ಲ, ಅವತ್ತು ಸಂಜೆನೆ ವಾಪಸ್ ಹೋಗ್ಬೇಕು ಅಂತಿದ್ರು. ದೇವಸ್ಥಾನದಲ್ಲಿ ಪೂಜೆ ಕೂಡ ಮಾಡಿಸ್ತಾರೆ. ಹೋಗ್ಲಿ ಬಿಡಿ ಶಾಸ್ತ್ರಿಗಳೇ, ಕೊನೆಗೂ ಮಗು ಸಿಕ್ತಲ್ಲ ನಿಮಗೆ? ಹೌದು ವಿಷ್ಣು ಅವರೇ, ಈ ಮಗುವಿನ ತಾಯಿ ಒಬ್ಬ ಅನಾಥ. ದೇಸಾಯಿಗಳು ಆಕೆನ ಸಾಕೊಂಡಿದ್ದಾರೆ. ಈಗ ಅವಳೇ ದತ್ತು ಗೊತ್ತಾ ಇದ್ದಾರಂತೆ. ನಾನು ಕೇಳಿದೆ ಅಂತ ಒಂದು ಮಾತು ಕೂಡ ಆಡದೆ ಈ ಪುಟ್ಟ ಕಂದನ್ನ ಮನೆ ಕಳಿಸ್ಕೊಟ್ರು.
ಬಾ, ಈಗಲೂ ಆ ಮನೆಯವರೆಲ್ಲ ಈ ಕಂದ ನಮ್ಮನೇಲೇ ಇದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಹಾಂ, ಸದ್ಯ ಈ ಮಗು ಅದೃಷ್ಟ ಚೆನ್ನಾಗಿದೆ.